ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನೋದು ಇದು ಒಂದು ಇಂಡಿವಿಜುವಲ್ ಚಾಯ್ಸ್ ಅಥವಾ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಮನೆಯನ್ನ ಮಾಡಬೇಕು ಅನ್ನೋದೊಂದು ಎಮೋಷನಲ್ ಆಗಿ ಥಿಂಕ್ ಮಾಡ್ತಾ ಹೋಗ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಮನೆ ಮಾಡಲೇಬೇಕು ಅನ್ನೋದನ್ನ ಯುವ ಜನತೆ ಹೊರಗಡೆ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ನೋಡ್ತಾರೆ ಹೂಡಿಕೆ ಮಾಡೋದ್ರಿಂದ ಒಳ್ಳೇದಾ ಅಥವಾ ಮನೆ ತೆಗೆದುಕೊಳ್ಳೋದ್ರಿಂದ ಒಳ್ಳೇದಾ. ಯಾಕೆಂತಂದ್ರೆ ನೀವು ಮನೆ ಮಾಡಬೇಕು ಅಂತಂದಾಗ ನಿಮ್ಮಲ್ಲಿ ಅಷ್ಟು ದುಡ್ಡು ಇರೋದಿಲ್ಲ, ನೀವು ಸಾಲವನ್ನು ತೆಗೆದುಕೊಳ್ಬೇಕಾಗತ್ತೆ. ಸಾಲ ತೆಗೆದುಕೊಂಡ್ರೆ ಪ್ರತಿ ತಿಂಗಳು EMI ಕಟ್ಟಬೇಕಾಗತ್ತೆ. ಆದ್ರೆ EMI ಕಟ್ಟುತ್ತೀವಿ ಅನ್ನೋ ಒಂದು ಏನು ನಿಮಗಿರೋ ಒಂದು ಪ್ರೆಷರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನೀವು ಹೊಸ ಆಲೋಚನೆಗಳನ್ನು ಮಾಡಲ್ಲ. ಹೊಸ ಉದ್ಯೋಗಕ್ಕೆ ಹೋಗೋದಕ್ಕೆ ಅಥವಾ ನೀವು ಕೆಲಸದಲ್ಲಿದ್ರೆ ಅದನ್ನು ಬಿಟ್ಟು ಒಂದು ವ್ಯಾಪಾರ ಮಾಡೋಣ ಅಂತಂದ್ರೆ ಧೈರ್ಯ ಮಾಡೋಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇತ್ತೀಚಿನದನ್ನ ನಾವು ಹೂಡಿಕೆ ಮಾಡಲೇಬೇಕಾ, ಮನೆ ತೆಗೆದುಕೊಳ್ಬೇಕಾ ಅನ್ನೋದ್ರಿಂದ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಈ ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟಿ ಖರೀದಿ ಅನ್ನೋದೇನಾಗತ್ತಪ್ಪ ಅಂತಂದ್ರೆ ಹೂಡಿಕೆನಲ್ಲಿ ಬಹಳ ದೊಡ್ಡ ಒಂದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅದು ಕೊಡುವಂತಹ ಒಂದು ಬೆಳವಣಿಗೆ ಇದೆಯಲ್ಲ, ಅದು ಇನ್ನು ಬೇರೆ ಯಾವುದೋ ಹೂಡಿಕೆಗಳನ್ನು ಅದು ಆ ರೀತಿಯ ಒಂದು ರಿಟರ್ನ್ಸ್ ಅನ್ನ ನಮಗೆ ಕೊಡೋದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯ ಪೋರ್ಟ್ಫೋಲಿಯೋದಲ್ಲಿ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್.